ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಕೂಗ. ಸೊ ದಿಲ್ಲಿಯಲ್ಲಿ ಆಮ್ ಆದ್ಮಿ ನಡೆಸಿದಂಥ ಕ್ರಾಂತಿ ಅದು ಅವಸರದ ಕ್ರಾಂತಿನ ಶಾಶ್ವತ ಕ್ರಾಂತಿನ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ ಬಹುತೇಕ. ಸೊ ಒಂದು ಕ್ಲೀನ್ ಆಡಳಿತ ಕೊಡ್ತೇನೆ, ಒಂದು ಪ್ರಾಮಾಣಿಕವಾದಂಥ ದಕ್ಷ ಹಾಗೂ ನೈತಿಕ ರಾಜಕಾರಣ ಮಾಡಲಿಕ್ಕೆ ಹೊರಟಂಥ ಆಮ್ ಆದ್ಮಿ ಪಕ್ಷದ ಗೆಲುವು ಇವತ್ತು ಪಕ್ಷ ರಾಜಕಾರಣಕ್ಕಿಂತ ಚಳುವಳಿ ರಾಜಕಾರಣಕ್ಕೆ ಒಂದು ನೈತಿಕ ಬಲ ಅನ್ನುವಂಥ ಚರ್ಚೆ ಇದೆ. ಸೊ ಯಾವ ಸಂಪೂರ್ಣ ಕ್ರಾಂತಿಯ ಮೂಲಕ JP ಮೂವ್ಮೆಂಟ್ನಲ್ಲಿ ಅನೇಕ ಪಕ್ಷಗಳು ಕೂಡ ಕಾಂಗ್ರೆಸ್ ವಿರೋಧಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾವೆ, ಅನೇಕ ರಾಜ್ಯಗಳಲ್ಲಿ ಆಡಳಿತವನ್ನು ಹಿಡಿದಿದ್ದಾವೆ, ಅನೇಕ ಏಳು ಬೀಳು ಕೂಡ ಆಗಿದ್ದಾವೆ. ಸೊ ಇವತ್ತು ಕೇಜ್ರಿ ಕ್ರಾಂತಿ ನಡೀತಾ ಇದೆ ಅನ್ನೋಂಥ ಒಂದು ದೊಡ್ಡ ಒಂದು ರೀತಿಯ ವಿಶ್ವಾಸದ ಅಲೆ ಇವತ್ತು ದೇಶದಲ್ಲಿ ಎಡೆ ಮಾಡಿರ್ತಕ್ಕಂಥದ್ದು, ದೇಶದಲ್ಲಿ ಪಸರಿಸಿರ್ತಕ್ಕಂಥದ್ದು. ಹಾಗಾಗಿ ಕೇಜ್ರಿ ಕ್ರಾಂತಿ ದಿಲ್ಲಿಯಲ್ಲಿ ಮಾತ್ರನಾ, ದಿಲ್ಲಿ ಆಚೆಗೂ ಕೂಡ ನಡೆಯುತ್ತಾ, ಈ ಪ್ರಶ್ನೆಗೆ ನಾವು ಚರ್ಚೆ ಮಾಡ್ತೀವಿ. ಅದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇಜ್ರಿ ಕ್ರಾಂತಿ. ಅದ್ರ ಜೊತೆಗೆ ಇವತ್ತು ಕೇಜ್ರಿವಾಲ್ ಕೂಡ ಈ ಚಳವಳಿಯನ್ನ ಅಥವಾ ಈ ಒಂದು ಗೆಲುವನ್ನ ಕೇವಲ ದಿಲ್ಲಿಗೆ ಸೀಮಿತ ಮಾಡ್ಕೊಳ್ಳೋದಿಲ್ಲ, ಅದನ್ನು ದಿಲ್ಲಿ ಆಚೆ ಕೂಡ ವಿಸ್ತಾರ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಾಂಗ್ರೆಸ್ ಆಗಲಿ BJP ಜೊತೆ ಕೈ ಜೋಡಿಸ್ತಾ ಇಲ್ಲ. ಹಾಗಾಗಿ ನಮ್ಮದು ಕ್ಲೀನ್ ಆದಂಥ ಒಂದು ಪಕ್ಷ, ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಆದರೆ ಇವತ್ತು ಅವರ ವಿರೋಧಿ ಪಕ್ಷಗಳು ಅದನ್ನು ಒಪ್ಪೋಕ್ಕೆ ಸಿದ್ಧ ಇಲ್ಲ. ಪಕ್ಷ ರಾಜಕಾರಣದಲ್ಲಿ ವಾಸ್ತವ ರಾಜಕಾರಣ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಆಮ್ ಆದ್ಮಿ ಪಕ್ಷದ ನಾಯಕರಾಗಿ ಕೇಜ್ರಿವಾಲ್ ಏನು ಹೇಳ್ತಾರೆ, ಸೊ ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ಚರ್ಚೆ ಶುರು ಮಾಡ್ತೀನಿ. BJP और कांग्रेस दोनों पार्टियों की आइडियोलॉजी सेम है, दोनों भ्रष्टाचार में यकीन रखती हैं, दोनों कम्युनलिज्म में यकीन रखती हैं, दोनों अपराध की राजनीति करती हैं, भ्रष्टाचार की राजनीति करती हैं. मैं चाहूँगा कि दोनों पार्टियां मिलकर बनाएं सरकार. और आज दिल्ली के लोगों ने इस देश के लोगों को एक बहुत बड़ी उम्मीद दी है, एक पौधा खिलाया आज. इस पौधे को हम सब लोगों को मिलकर सींचना पड़ेगा. इस देश के दिल्ली के लोगों ने आज दिशा दी है, अब इस देश के लोगों को सबको इकट्ठा होना पड़ेगा. और मैं कहना चाहता हूँ, अभी सब लोग बैठेंगे, डिस्कस करेंगे कि एग्जैक्टली क्या रोल होगा 2014 में हमारा. सब पार्टी के लोग बैठ के डिसाइड करेंगे. But you don't see yourself only as a party of Delhi. Yeah, of course not. भ्रष्टाचार केवल दिल्ली से थोड़ी दूर करना है, पूरे देश से दूर करना है. कब, कितना, कैसे. ಇವತ್ತು ಸಾಮಾನ್ಯರು ಕೂಡ ರಾಜಕಾರಣ ಮಾಡಬಹುದಾ, ಜನರಿಂದ ಆಯ್ಕೆ ಆಗಬಹುದಾ, ಇಂಥ ಅನೇಕ ಹುಬ್ಬೇರುವಂಥ ಪ್ರಶ್ನೆಗಳನ್ನು ಕೂಡ ಸಾಮಾನ್ಯ ಜನ ಕೇಳ್ತಾರೆ. ಮತ್ತು ಸಾಂಪ್ರದಾಯಿಕವಾಗಿ ರಾಜಕಾರಣ ಮಾಡ್ಕೊಂಡು ಬಂದಂಥ ಪಕ್ಷಗಳು ಕೂಡ ಕೇಳ್ತವೆ, ರೇ ನಿಮ್ಗೆ ರಾಜಕಾರಣ ಗೊತ್ತೇನ್ರಿ, ಓಟ್ ತೊಗೊಳ್ಳೋದು ಎಷ್ಟು ಕಷ್ಟ ರೀ. ಈ ರೀತಿಯ ಸಿನಿಕತನದ ಒಂದು ಸಂದರ್ಭದಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಬೀದಿಯ ಮೂಲಕ, ಹೋರಾಟದ ಮೂಲಕ, ಭ್ರಷ್ಟಾಚಾರದ ವಿರುದ್ಧ ಕೈಯಲ್ಲಿ ಪ್ಲೆಕಾರ್ಡ್ ಹಿಡ್ಕೊಂಡಂಥವ್ರು ಇವತ್ತು ಅದರಲ್ಲಿ IT ಉದ್ಯೋಗಿಗಳಿದ್ದಾರೆ, ಸಾಮಾನ್ಯ ಜನ ಇದ್ದಾರೆ, ಭ್ರಷ್ಟಾಚಾರದ ಹೋರಾಟ ಮಾಡಿದವರು, ಮತ್ತು ಸಮರ್ಪಕ ಒಂದು ಪಡಿತರ ವ್ಯವಸ್ಥೆ ಬಗ್ಗೆ ಹೋರಾಟ ಮಾಡಿದಂಥವ್ರು, ಪತ್ರಕರ್ತರು, ಇವತ್ತು ನಿವೃತ್ತ ಕಮಾಂಡರ್ಗಳು, ಇವರೆಲ್ಲರೂ ಕೂಡ ಚುನಾವಣೆ ಗೆಲ್ತಾರೆ ಅನ್ನೋಂಥ ಪ್ರಶ್ನೆಗೆ ಹೌದು ನಾವು ಗೆಲ್ಲಿಸ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ದಿಲ್ಲಿಯ ಜನ. ಅದರಲ್ಲಿ ಮೊದಲಿಗೆ ಒಂದು 8 ರಿಂದ 9 ಜನರ ಒಂದು ವಿಶೇಷವಾದಂಥ ಇವತ್ತು ಶಾಸಕರಲ್ಲಿ ಗೆದ್ದು ಬಂದಿದ್ದಾರೆ ಆಮ್ ಆದ್ಮಿ ಪಕ್ಷದ ಚಿಹ್ನೆಡಿ. ಸೊ ಆ ಮೂಲಕ ಕಸದ ಏನು ಪೊರಕೆಯ ಕ್ಲೀನ್ ಮಾಡೋ ಮೂಲಕ ಗೆದ್ದಿದ್ದಾರೆ. ಸೊ ಮೊದಲಿಗೆ ಅರವಿಂದ್ ಕೇಜ್ರಿವಾಲ್, ಸೊ ಇವರು ಕಂದಾಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸೋ ನಂತರ ಅದಕ್ಕೆ ಗುಡ್ ಬೈ ಹೇಳಿ ಸಾರ್ವಜನಿಕ ಜೀವನದಲ್ಲಿ ಚಳುವಳಿಯ ಮೂಲಕ ರಾಜಕಾರಣಕ್ಕೆ ಬಂದಂಥವರು. ಸೊ ಇವರು ಪ್ರಮುಖವಾಗಿ ಅಣ್ಣಾ ಹಜಾರೆ ನೇತೃತ್ವದ ಜನ್ ಲೋಕ್ಪಾಲ್, ಭ್ರಷ್ಟಾಚಾರದ ವಿರುದ್ಧ ಒಂದು ವಿಶೇಷವಾದಂಥ ಜನ್ ಲೋಕ್ಪಾಲ್ ಬಿಲ್ ಬರಬೇಕು ಅಂತ ಹೋರಾಟ ಮಾಡೋದು ಕಳೆದ ವರ್ಷ. ಸೊ ಇವರು ಈ ಒಂದು ಪಕ್ಷವನ್ನು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಸ್ಥಾಪನೆ ಮಾಡಿದ್ರು. ನೇರವಾಗಿ CM ಶೀಲಾ ದೀಕ್ಷಿತ್ ವಿರುದ್ಧನೇ ಅವರು ತೊಡೆತಟ್ಟಿದ್ರು. ಅಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಅಷ್ಟೇ ಅಲ್ಲ, ಅವರ ಪಕ್ಷವು ಕೂಡ 28 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಹೀಗಾಗಿ ಇವತ್ತು ಇಡೀ ದೇಶದ ರಾಜಕೀಯ ಒಂದು ಚರಿತ್ರೆಯಲ್ಲಿ ಒಂದು ಹೊಸ ದಾಪುಗಳನ್ನು ಅಥವಾ ಹೊಸ ಒಂದು ಮೈಲುಗಳನ್ನು ಸ್ಥಾಪನೆ ಮಾಡುವ ಮೂಲಕ ಅರವಿಂದ್ ಕೇಜ್ರಿವಾಲ್ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಸೊ ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಚುನಾವಣಾ ರಾಜಕಾರಣದಲ್ಲಿ ಗೆದ್ದ ಒಬ್ಬ ದೊಡ್ಡ ನಾಯಕ. ಸೊ ರಾಖಿ ಬಿರ್ಲಾ ಇವರು ಟಿವಿಯಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದಂಥವ್ರು. ಈಗ ಆ ಒಂದು ವೃತ್ತಿಯನ್ನು ಬಿಟ್ಟು ಇವತ್ತು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಾಗಿ ಚುನಾವಣಾ ಅಖಾಡದಲ್ಲಿ ಧುಮುಕಿದ್ರು. ಈಗಾಗಲೇ ಸಚಿವ ರಾಜ್ಕುಮಾರ್ ಚೌಹಾಣ್ ವಿರುದ್ಧ, ಅಂದರೆ 40 ವರ್ಷಗಳ ಕಾಲ ಇಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂಥವರು ರಾಜ್ಕುಮಾರ್ ಚೌಹಾಣ್ ಕಾಂಗ್ರೆಸ್ನಲ್ಲಿ. ಸೊ ಇವರ ತಂದೆ ಕೂಡ ಕಾಂಗ್ರೆಸ್ನಲ್ಲಿ ಇದ್ದವರು. ಸೊ ನಂತರ ಅಣ್ಣಾ ಹಜಾರೆ ಜೊತೆಗೆ ಗುರುಸ್ಕೊಂಡ್ರು. ಈಗ ಆಮ್ ಆದ್ಮಿ ಪಕ್ಷದಿಂದ ಶಾಸಕರಾಗಿದ್ದಾರೆ. ಸೊ ಈ ಪತ್ರಕರ್ತೆ ಸೊ ಸುರೇಂದ್ರ ಸಿಂಗ್ ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ನಿವೃತ್ತ NSG ಕಮಾಂಡೋ. ಸೊ ಇವರು ಅನೇಕ ಯುದ್ಧಗಳಲ್ಲಿ ಹೋರಾಟ ಮಾಡಿದಂಥವ್ರು. ಆ ಒಂದು ಯುದ್ಧದ ಸ್ಫೋಟಕ ವಸ್ತುವಿನಿಂದ ಕಿವಿಯನ್ನು ಕೂಡ ಕಳ್ಕೊಂಡು, ಅಂದರೆ ಕಿವಿಯ ಧ್ವನಿ ಕೂಡ ಇವರು ಕೇಳಿಸೋದಿಲ್ಲ. ಆದರೆ ಆಮ್ ಆದ್ಮಿ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಮುಂಬೈ ದಾಳಿಯಲ್ಲಿ ಕೂಡ ಹೋರಾಟ ಮಾಡಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ಇವರು ಭಾಗಿಯಾಗಿ ಯುದ್ಧವನ್ನು ಮಾಡಿ ಬಂದಂಥವ್ರು. ಅಷ್ಟೇ ಅಲ್ಲ, ಗ್ರೆನೇಡ್ ಸ್ಫೋಟದಲ್ಲಿ
ಏನು ಇವರ ಕಿವಿಯ ಧ್ವನಿ ಕೂಡ ಅದಕ್ಕೆ ಆ ಧ್ವನಿ ಕೇಳಿಸ್ತಿರ್ತಕ್ಕಂಥ ಒಂದು ಸಂದರ್ಭ ಆದರೂ ಕೂಡ ಇವತ್ತು ಅವರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯ ಕಣಕ್ಕಿಳಿದು ಗೆಲುವನ್ನು ಸಾಧಿಸಿದ್ದಾರೆ ಸುರೇಂದರ್ ಸಿಂಗ್. ಸೊ ಪ್ರಕಾಶ್ ಜವಾರ್ ಇವರು MNC ಉದ್ಯೋಗಿ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡೋದು, ಲಕ್ಷ ಸಂಬಳ ಪಡಿಬೋದಿತ್ತು. ಆದರೆ ಆ ಉದ್ಯೋಗಕ್ಕೆ ಗುಡ್ ಬೈ ಹೇಳಿ ಆಮ್ ಆದ್ಮಿ ಪಕ್ಷದಲ್ಲಿ ತೊಡಗಿಸ್ಕೊಂಡ್ರು. ಸೊ ಕೂಡಲೇ ಚುನಾವಣಾ ಅಖಾಡಕ್ಕೆ ಕೂಡ ಹೇಳಿದ್ರು, ಜನರ ವಿಶ್ವಾಸ ಗಳಿಸಿ ಈಗ ಅವರು ಆಮ್ ಆದ್ಮಿ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ವೀಣಾನಂದ್ ಇವರು ಸಮಾಜ ಸೇವೆ ಅಂದರೆ ವಿಶೇಷವಾಗಿ ಸ್ಲಮ್ಗಳಲ್ಲಿ ಬಡ ಮಕ್ಕಳ ಆರೋಗ್ಯ, ಶಿಕ್ಷಣ ಈ ರೀತಿಯ ಒಂದು ಸೇವೆಯಲ್ಲಿ ತೊಡ್ಕೊಂಡಂಥವ್ರು, ಸ್ಲಮ್ಗಳಲ್ಲಿ ಬದುಕುವಂಥ ಜನರ ಹಕ್ಕುಗಳಿಗೆ ಹೋರಾಟ ಮಾಡ್ಕೊಂಡು ಬಂದಂಥವ್ರು, ಆಮ್ ಆದ್ಮಿ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದರು. ಸೊ ಚುನಾವಣೆಯಲ್ಲಿ ಜನ ಅವರನ್ನು ಗೆಲ್ಲಿಸಿದ್ದಾರೆ. ಈಗ ಇವರು ಆಮ್ ಆದ್ಮಿ ಪಕ್ಷದ ಶಾಸಕಿ. ಇವರು ಸಂಜೀವ್ ಝಾ ವಿಶೇಷ ಏನಂತಂದರೆ ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಮಾಡುವಂಥದ್ದು. ಯಾವ್ಯಾವ ಮೊಹಲ್ಲಾಗಳಲ್ಲಿ ಸ್ಲಮ್ಗಳಲ್ಲಿ ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೆ ಪಾಠ ಮಾಡುವಂಥದ್ದು. ಮೂಲತಃ ಇವರು ಶಿಕ್ಷಕರು, ನಿಸ್ವಾರ್ಥದಿಂದ ಇವರು ಸೇವೆಯನ್ನು ಮಾಡಿಕೊಂಡು ಬಡ ಮಕ್ಕಳಿಗೆ ಶಿಕ್ಷಣ ಕಲಿಸ್ಕೊಂಡು ಆಮ್ ಆದ್ಮಿ ಪಕ್ಷದ ಜೊತೆ ಗುರುಸ್ಕೊಂಡ್ರು. ಕೇವಲ 1 ವರ್ಷದಲ್ಲಿ ಬಂದಂಥ ಪಕ್ಷದ ಒಂದು ಅಭ್ಯರ್ಥಿಯ ಕಣಕ್ಕಿಳಿಗೆ ಗೆದ್ದು ಬಂದಿದ್ದಾರೆ. ಸೊ ಸೌರಭ್ ಭಾರದ್ವಾಜ್ ಬಿಟೆಕ್ ಪದವೀಧರ. ಇವರು ಎಂಜಿನಿಯರ್ ವೃತ್ತಿಯನ್ನು ತೊರೆದು ಕಳೆದ ಏನು ಪಕ್ಷ ಸ್ಥಾಪನೆ ಆಗುತ್ತೆ ನಂತರ ಅವರು ಪಕ್ಷಕ್ಕೆ ಸೇರ್ಕೊಳ್ತಾರೆ. ಅವರ ಕೆಲಸವನ್ನು ಬಿಟ್ಟು ಬಡ ಮಕ್ಕಳು ಮತ್ತು ಅಂಧ ಮಕ್ಕಳ ಬಗ್ಗೆ ಇವರು ಹೆಚ್ಚು ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ NGOಗಳ ಮೂಲಕ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ರಾಜು ಧಿಂಗನ್ ಇವರು ಕೂಡ RTIನ ಹೋರಾಟಗಾರ ಮತ್ತು CISFನಲ್ಲಿ ಯೋಧರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ. ಸೊ ಈಗ ಆಮ್ ಆದ್ಮಿ ಪಕ್ಷದ ಶಾಸಕರಾಗಿ ದಿಲ್ಲಿಯಲ್ಲಿ ಗೆದ್ದು ಬಂದಿದ್ದಾರೆ. ಅಖಿಲೇಶ್ ತ್ರಿಪಾಠಿ MA ಪದವೀಧರ. ಅಷ್ಟೇ ಅಲ್ಲ, ಪಡಿತರ ವಿತರಣೆ ದಿಲ್ಲಿಯಲ್ಲಿ ಪ್ರಮುಖ ಒಂದು ದೊಡ್ಡ ಹಗರಣ ಆಗಿತ್ತು. ಆ ಪಡಿತರ ವಿತರಣೆಯ ಅಕ್ರಮದ ಬಗ್ಗೆ ಹೋರಾಟವನ್ನು ಮಾಡಿಕೊಂಡು ಇಡೀ ಕಾಳಸಂತೆಕೋರ ವಿರುದ್ಧ ಒಂದು ದೊಡ್ಡ ಚಳವಳಿಯನ್ನು ಕಟ್ಟಿದಂಥ ಒಬ್ಬ ಪದವೀಧರ ಈ ಅಖಿಲೇಶ್ ತ್ರಿಪಾಠಿ ಈಗ ಆಮ್ ಆದ್ಮಿ ಪಕ್ಷದ ಶಾಸಕ. ಸೊ ನಿಜಕ್ಕೂ ಕೂಡ ಆಮ್ ಆದ್ಮಿ ಪಕ್ಷದ ಕ್ರಾಂತಿ ಅದು ಅವಸರದ ಕ್ರಾಂತಿನ ಅಥವಾ ಎಲ್ಲ ಪಕ್ಷಗಳು ಕೂಡ ಒಂದು ದೊಡ್ಡ ಪಾಠನ. OSSನಲ್ಲಿ ಇವತ್ತು ನೀರು ಬಂದ ಹಾಗೇನೆ ಇವತ್ತು ಒಂದು ಹೊಸ ಎಲ್ಲೊಂದು ಕಡೆ ನಮಗೆ ಭರವಸೆಯ ಕಿರಣಗಳು ಬರ್ತಾ ಇದ್ದಾವೆ. ಚಳವಳಿ ರಾಜಕಾರಣ ಇವತ್ತು ಹೇಳ್ಬೋದು ಅದು ಬಹುತೇಕ ಈ ಸಲಕ್ಕೆ ಮಾತ್ರ ಮುಂದೆ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದ್ದಾವೆ. ಕೆಲವು ಪಕ್ಷ ಹೇಳ್ತಾ ಇದ್ದಾರೆ ಇದು ವೋಟ್ ಕಟರ್ ಪಾರ್ಟಿ ಆಗಿದೆ, ಚಿಲ್ಲರೆ ಪಾರ್ಟಿ ಆಗಿದೆ ಅನ್ನುವಂಥ ಹೇಳಿಕೆಗಳು ಕೂಡ BJP ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಬಹುತೇಕ ಇದು ಒಂದು ಆಶಾವಾದ. ಭಾರತದ ರಾಜಕಾರಣದಲ್ಲಿ ಇಂಥ ಅನೇಕ ಪ್ರಯೋಗಗಳಾಗಿದ್ದಾವೆ. JP ಮೂವ್ಮೆಂಟ್, ಅದು ನವನಿರ್ಮಾಣ ಅನ್ನುವಂಥ ಹೋರಾಟ, ಸಂಪೂರ್ಣ ಕ್ರಾಂತಿ ಇರ್ಬೋದು, ಪ್ರಫುಲ್ ಕುಮಾರ್ ಮಹಂತ ಇರ್ಬೋದು, NT ರಾಮರಾವ್ ಇರ್ಬೋದು. ಅದೇ ಕರ್ನಾಟಕದಲ್ಲಿ 83ರಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯ ಮೂಲಕ ಕೂಡ ಆಂಟಿ ಕಾಂಗ್ರೆಸ್ ಮೂವ್ಮೆಂಟ್ ಕೂಡ ಬಿಲ್ಡ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಬಹುತೇಕ ದಿಲ್ಲಿ ಆಚೆ ಕೂಡ ಆಮ್ ಆದ್ಮಿ ವಿಸ್ತರಣೆ ಆಗುತ್ತಾ? ಸೊ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ರಾಜ್ಯ ರೈತ ಸಂಘದ ಮತ್ತು ಸರ್ವೋದಯದ ಪ್ರಮುಖ ನಾಯಕರಾದಂಥ ವೀರಸಂಘ ಸಂಘದ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರು ವಿಶೇಷವಾದಂಥ ಮಾಧವ ಪ್ರಕಾಶ್ ಇದ್ದಾರೆ, ನಿಮಗೂ ಕೂಡ ಸ್ವಾಗತ. ಹಿರಿಯ ರಾಜಕಾರಣವು ದೇಶದ ರಾಜಕಾರಣವನ್ನು ತಿಳ್ಕೊಳ್ಳೋಂಥವ್ರು, ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದ ಆಗುಗಳ ಬಗ್ಗೆ ಗೊತ್ತಿರತಕ್ಕಂಥವ್ರು ದಿವಾಕರ್ ಇದ್ದಾರೆ, ಕಾಂಗ್ರೆಸ್ ನಾಯಕ ದಿವಾಕರ್, ನಿಮಗೂ ಕೂಡ ಸ್ವಾಗತ. ಸೊ ನಾನು ದಿವಾಕರ್ ನಿಮ್ಮಿಂದ ಶುರು ಮಾಡ್ತೀನಿ. ಕಾಂಗ್ರೆಸ್ ಅಂದರೆ ಈ ದೇಶದ ಮತದಾರರನ್ನ ಗುತ್ತಿಗೆ ಪಡೆದಂಥ ಪಕ್ಷ ಅಲ್ಲ. ನೀವು ಕೂಡ ಆಂಟಿ ಕಾಂಗ್ರೆಸ್ ಮೂವ್ಮೆಂಟನ್ನು ಕೂಡ ನೋಡ್ಕೊಂಡು ಬಂದಿದ್ರಿ. 60ರಿಂದ 50ರಿಂದಲೂ ಕೂಡ ಕಾಂಗ್ರೆಸ್ ವಿರೋಧಿ ರಾಜಕಾರಣ, ಅದು ಚಳವಳಿ ಮೂಲಕ JP ಇರ್ಬೋದು, ಕೇರಳದಲ್ಲಿ ಎಡಪಂಥೀಯ ಸರ್ಕಾರ ಬಂದಿತ್ತು ನಮ್ಮೂದ್ರಿಪಾಡ್ ನೇತೃತ್ವದಲ್ಲಿ ಇರ್ಬೋದು, NT ರಾಮರಾವ್ ರಾಷ್ಟ್ರೀಯ ರಂಗ ಇರ್ಬೋದು, ಅನೇಕ ರಾಜಕೀಯ ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ರಾಜಕೀಯವಾಗಿ ಫೇಲ್ಯೂರ್ ಆಗಿದೆ, ಸಕ್ಸಸ್ಸು ಆಗಿದೆ. ಇವತ್ತು ಆಮ್ ಆದ್ಮಿ ಪಕ್ಷ ಕೂಡ ಒಂದು ಹೊಸ ಕ್ರಾಂತಿ ಅಂತ ನಾವು ಭಾವಿಸ್ಬೋದಾ ಅಂತ ನೋಡಿ. ಈ ದೇಶದಲ್ಲಿ 15 ಮಹಾ ಚುನಾವಣೆಗಳಿವೆ ಲೋಕಸಭೆಗೆ. ಇದರಲ್ಲಿ 5 ಚುನಾವಣೆಗಳಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರಗಳ ರಚನೆಯಾಗಿದೆ. 77ರ JP ಅವರ ಎಮರ್ಜೆನ್ಸಿಯ ನಂತರ ಹಿಡ್ಕೊಂಡು VP ಸಿಂಗ್ ಅವರ ಜನಮೋರ್ಚಾ ಅನೇಕ ಪ್ರಯೋಗಗಳಾಗಿದೆ. ಆದ್ದರಿಂದ ಭಾರತದ ರಾಜಕಾರಣದಲ್ಲಿ ಆಮ್ ಆದ್ಮಿ ಪಕ್ಷದ ಒಂದು ಪ್ರವೇಶ ಇದೆಯಲ್ಲ, ಒಂದು ಚಳವಳಿಯನ್ನು ಚಳವಳಿಯ ನಂತರ ಏನು ಚಳವಳಿ ಸಂಘರ್ಷ ಇರುತ್ತಲ್ಲ, ಈ ಸಂಘರ್ಷದ ನಂತರ ಏನು ಮಾಡಬೇಕು, ಸಮಸ್ಯೆ ವಿರುದ್ಧ ಹೋರಾಟ ಮಾಡುವವರು ಅದಕ್ಕೆ ಪರಿಹಾರವನ್ನು ಸೂಚಿಸಲಿಕ್ಕೆ ಪ್ರಜಾಪ್ರಭುತ್ವ ತಾರ್ಕಿಕ ಅಂತ್ಯ ಅಂತ ಪ್ರಶ್ನೆ ಬರುತ್ತೆ ಕೊನೆಗೆ, ನೀವೇನೆಲ್ಲ ಮಾಡ್ತಾರೆ ಬರಲೇಬೇಕಾಗುತ್ತೆ. ಆ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಜನಲೋಕ್ಪಾಲ್ ಹೋರಾಟವನ್ನು ಜನರ ಮಧ್ಯೆ ತಂದರು. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ವಿಚಾರದಲ್ಲಿ ನಾವು ಸ್ವಾಗತ ಮಾಡಬೇಕಾಗತ್ತೆ. ತಾವು ಇವತ್ತು ವಿಶೇಷವಾಗಿ ಅಲ್ಲಿ ಗೆದ್ದಿರತಕ್ಕಂಥ ಶಾಸಕರ ಹಿನ್ನೆಲೆಯಲ್ಲಿ ಮತ್ತು ಅವರ ಪರಂಪರೆಯ ಬಗ್ಗೆ ನೀವು ಹೇಳಿದ್ದೀರಿ. ಬಹುಶಃ ಭಾರತದ ರಾಜಕಾರಣದಲ್ಲಿ ಶ್ರೀಸಾಮಾನ್ಯನೊಬ್ಬ ಅಸಾಮಾನ್ಯನಾಗುವುದೇ ಭಾರತದ ಪ್ರಜಾಪ್ರಭುತ್ವ.
ನಾನು 1977ರಿಂದ ರಾಜಕೀಯದ ವಿದ್ಯಾರ್ಥಿಯಾಗಿ ಪ್ರತಿ ಚುನಾವಣೆಯಲ್ಲಿ ನಿಲ್ಲತಕ್ಕಂಥವರ ಹಿನ್ನೆಲೆ ಮತ್ತು ಬಂದಂಥ ವ್ಯಕ್ತಿಗಳ ಭವಿಷ್ಯದಲ್ಲಿ ಹೇಗಿರ್ತಾರೆ ಎಂಬುದು ಬಹಳ ಮುಖ್ಯ. ಬಹುಶಃ ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು. ಇವ್ರು ಯಾರೋ ದೊಡ್ಡ ಕುಟುಂಬ ರಾಜಕೀಯ ಇಲ್ಲ, ಇಲ್ಲ. ಹಿನ್ನೆಲೆ ಕುಟುಂಬದವರು ಅಲ್ಲಿ ನೋಡಿ, ಕೇರಳದಲ್ಲಿ ಕಮ್ಯುನಿಸ್ಟರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದವರು ಯಾರು? ನಂಬೂದಿರಿಪಾದ ಸರ್ಕಾರ ಪ್ರಜಾಪ್ರಭುತ್ವದ ಮೂಲಕ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡಿದವರು KSUನವರು. ಇವತ್ತೇನು ವೈಲಾರ್ ರವಿ, AK ಆಂಟನಿ ಎಲ್ಲ ಹೇಳ್ತಿದ್ವಿ, ಅವರೆಲ್ಲರೂ ಕೂಡ ವಿದ್ಯಾರ್ಥಿ ಆಂದೋಲನಗಳ ಮೂಲಕ ಬಂದು ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇವತ್ತಿಗೂ ಕೂಡ ಒಂದು ಪ್ರಾಮಾಣಿಕವಾಗಿ ಉಳ್ಕೊಂಡಿದ್ದಾರೆ. ಅದೇ ಮಾದರಿಯಲ್ಲಿ ಜ್ಯೋತಿ ಬಸು ಮತ್ತು ಅಜಯ್ ಬೋಸ್ರ ಈ ನಕ್ಸಲೈಟ್ ವೆಸ್ಟ್ ಬೆಂಗಾಲ್ ಆದಾಗ ಈ ಪ್ರಿಯರಂಜನ್ ದಾಸ್ ಮುನ್ಷಿ, ಸೌಗತ್ ರಾಯ್ ಇವತ್ತೇನು ರಾಷ್ಟ್ರ ರಾಜಕಾರಣದಲ್ಲಿ ಇವರು ಕೂಡ ವಿದ್ಯಾರ್ಥಿ ಆಂದೋಲನಗಳ ಮುಖ್ಯ ಬಂದವರು. ಇದಕ್ಕಿಂತ ಮುಖ್ಯ JP ಆಂದೋಲನದಲ್ಲಿ ಏನೇನು ದೊಡ್ಡ ಭರವಸೆಗಳಿದ್ವಲ್ಲ, ಈ ಅವೆಲ್ಲ ಭರವಸೆಗಳು ಕೂಡ ಮುಂದೆ ಹಳವಂಡಗಳಾದವು, ಅದು ಬೇರೆ ವಿಚಾರ. ಈಗ ಇನ್ನೂ ಇದ್ದಾರೆ ಅವರು, ಅನೇಕ ಜನ ಬಂದರು. ಇದಕ್ಕಿಂತ ಬಹಳ ಮುಖ್ಯ ಅಂದರೆ ಆಲ್ ಅಸ್ಸಾಂ ಸ್ಟೂಡೆಂಟ್ ಯೂನಿಯನ್, ವಿದೇಶಿ ನಾಗರಿಕರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಪ್ರಫುಲ್ ಕುಮಾರ್ ಮಹಂತ, ಈ ಆಸು ಕೂಡ ಅದ್ರ ಹಿಂದೆ ಒಬ್ಬ ಭೃಗುಪ್ ಖಾನ್ ಅಂತಿದ್ರು, ಅವರ ತೀರ್ಕೊಂಡ್ರು. ಇವರೆಲ್ಲರೂ ಕೂಡ ಬೃಂದಾವನ್ ಗೋಸ್ವಾಮಿ, ಇವರೆಲ್ಲರೂ ಕೂಡ ಅಸ್ಸಾಮಿನ ಪೋಸ್ಟ್ ಗ್ರ್ಯಾಜುಯೇಟ್ ಹಾಸ್ಟೆಲಲ್ಲಿದ್ದಂಥ ಅನೇಕ ಜನ, ಸುಮಾರು ಗೆದ್ದಂಥ ಶಾಸಕರಲ್ಲಿ 78 ಜನ ಅವರು ದಿನೇಶ್ ಗೋಸ್ವಾಮಿ ಒಬ್ಬರು ಬಿಟ್ಟರೆ ಉಳಿದವರೆಲ್ಲರೂ ಆಗಿದ್ದರು. ಹಾಗಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡುವಾಗ ಬರ್ತಕ್ಕಂಥ ಒಂದು ಫೇಸ್ ಇದೆಯಲ್ಲ, ಈ ರಾಜಕಾರಣದ ವರ್ತುಲಗಳಲ್ಲಿ ಎಷ್ಟು ಮಟ್ಟಿಗೆ ಅವರು ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ತಾರೆ ಎಂಬುದು ಪ್ರಶ್ನೆ. ಅದೊಂದು ದೊಡ್ಡ ಚಾಲೆಂಜ್ ಕೂಡ, ಸವಾಲು ಕೂಡ. ಏನಾಗುತ್ತೆ ಇಲ್ಲ, ಈ ರಾಜಕೀಯ ಹೇಗಿದೆ ಅಂದರೆ, ಈ ರಾಜಕೀಯದಲ್ಲಿ ಸಿಗುವ ಸವಲತ್ತುಗಳು, ಈ ಅಧಿಕಾರ ರಾಜಕಾರಣ ನಾವು ಭಾಳ ಹತ್ತಿರದಿಂದ ನೋಡಿದ್ವಿ. ನೀವು ಅಧಿಕಾರ ರಾಜಕಾರಣದಲ್ಲಿ ಯಾವ ಥರ ಒಂದು ಭ್ರಮೆ ಬರ್ತದೆ ಅಂದರೆ, ನಾವು ಅನಿವಾರ್ಯ, ನಾವು ಇಲ್ಲದೆ ಹೋದ್ರೆ ಇಲ್ಲಿ ಸೂರ್ಯನೇ ಹುಟ್ಟಲ್ಲ, ಹಾಳು ಮಾಡುತ್ತೆ ಭಾಳ ಬೇಗ ಅಂತ. ಯಾವುದು ಇದು ಅಧಿಕಾರ ರಾಜಕಾರಣ ಇದೆಯಲ್ಲ, ಕಳ್ಕೊಳ್ಳದೆ ಉಳ್ಕೊಳ್ಳೋದಿಲ್ಲ, ಭಾಳ ಅದು ಸವಾಲು, ಅದು ಅಗ್ನಿ ಪರೀಕ್ಷೆ. ಅದು ಶೀಲ ಎಂಬುದು ನೀವು ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಇದು ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಅನೇಕ ಜನ ಬಂದಿದ್ದಾರೆ ಇದೇ ಥರ ಭರವಸೆಯನ್ನು ಲೆಕ್ಕವೆಲ್ಲ. ಅದಕ್ಕೆ ನಾನು ಚರ್ಚೆ ಮಾಡ್ತೇನೆ. ನಮ್ಮ ಜೊತೆಗೆ ದೆಹಲಿಯಿಂದ ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಕಳೆದ 4 ತಿಂಗಳಿಂದ ಸತತವಾಗಿ ಪ್ರಚಾರವನ್ನು ಮಾಡಿದಂಥವ್ರು, ಆ ಒಂದು ಸ್ಟ್ರಾಟಜಿಯಲ್ಲಿ ಭಾಗಿಯಾದಂಥವ್ರು ಸಹನಾ ಕೂಡ ನಮ್ಮ ಜೊತೆ ಇದ್ದಾರೆ. ಸಹನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಹನಾ ಅವರೇ, ಮೊದಲಿಗೆ ನಿಮಗೆ ಸರ್ ಹೇಳ್ತಾ ಇದ್ರು ಕಂಗ್ರ್ಯಾಚುಲೇಷನ್ಸ್. ಅಷ್ಟೇ ಅಲ್ಲ, ಇದು ದಿಲ್ಲಿಗೆ ಸೀಮಿತ ಆಗುತ್ತಾ? ನಿಮ್ಮದು ಅವಸರದ ಕ್ರಾಂತಿ ಅಂತ ಕರಿಬಹುದಾ, ಅಥವಾ ಇದು ದೊಡ್ಡ ಕ್ರಾಂತಿಯಾಗಿ ಬೆಳಿಬಹುದಾ ಬೇರೆ ಕಡೆ ಅಂತ? ಸರ್, ಇದು ಇಡೀ ದೇಶಾದ್ಯಂತನೇ ಹರಡುತ್ತೆ ಕ್ರಾಂತಿಯಾಗಿ. ಖಂಡಿತ BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಇದೊಂದು ಪಾಠ. ದಿವಾಕರ್ ಸಾಹೇಬ್ರು ಹೇಳ್ತಿದ್ರು, ಒಂದು ಪಾಲಿಟಿಕ್ಸ್ ಅಲ್ಲಿ ಬಂದಿದ ಮೇಲೆ ಎಲ್ಲರೂ ಒಂದು ಅದರ ಸಿಟಿಗೆ ಬಂದ ಮೇಲೆ ಎಲ್ಲ ಒಂದು ಚೇಂಜ್ ಆಗ್ತಾರಂತ. ಖಂಡಿತ ಯಾರೂ ಚೇಂಜ್ ಆಗಲ್ಲ. ಇವತ್ತು ನೋಟು ಮತ್ತೆ ನೋಟು ಕೊಟ್ಟಿದ್ದಾರೆ ಜನರು ಅಂದರೆ ಅಷ್ಟು ಮೂರ್ಖರಲ್ಲ. ಯಾಕಂದ್ರೆ BJP ಕಾಂಗ್ರೆಸ್ ಸರ್ಕಾರ ನೋಡಿದ್ದಾರೆ, ಎಲ್ಲ ಕಷ್ಟ ಅನುಭವಿಸಿದ್ದಾರೆ. ಅವ್ರು ಹೇಳಿದ್ರು ಎಲ್ಲ ವಿದ್ಯಾರ್ಥಿಗಳು ಈ ಥರ ಹೋಗಿದ್ದಾರೆ ಅಂತ. ಬಟ್ ನಾನು ಅನ್ಎಜುಕೇಟೆಡ್, ನಾನು ಓದಿರೋದು 7ನೇ ಕ್ಲಾಸ್. ದಿವಾಕರ್ ಸರ್ರೆ, ನಾನು 2.5 ತಿಂಗಳ ಬಿಟ್ಟು ನನ್ನ ಹಳ್ಳಿಗಳಲ್ಲೆಲ್ಲ ನೋಡಿಬಿಟ್ಟು ಕರ್ನಾಟಕದಲ್ಲಿ ಈ ಕಷ್ಟ ಇದನ್ನ ಅನುಭವಿಸಿದ್ದಕ್ಕೆ ನಾವು ಬಂದು ಅರವಿಂದ್ ಕೇಜ್ರಿವಾಲ್ ಅವ್ರ ಹತ್ರ ಕೈಗೂಡಿದ್ದೀವಿ. ನಾವು ಮನೆಗೆ ಹೋದಾಗ ಎಲ್ಲರೂ ನಮಗೆ ಓಟುನು ಕೊಟ್ಟಿದ್ದಾರೆ, ನೋಟುನು ಕೊಟ್ಟಿದ್ದಾರೆ, ನಿಮ್ಮ ಪಾರ್ಟಿಯಲ್ಲಿ ದುಡ್ಡಿಲ್ಲ, ನೀವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ನಾವು ಖಂಡಿತ ಅಂತ. ಖಂಡಿತ BJP ಕಾಂಗ್ರೆಸ್ದವ್ರಿಗೆ ಇದೊಂದು ಪಾಠ. ಯಾಕಂದ್ರೆ ನಾವು ಇವತ್ತು ಅವರು BJP ಅವ್ರು ಕೂಡ ಕೂಡಿಬಿಟ್ಟು ಸರ್ಕಾರ ಮಾಡ್ಬೋದಿತ್ತು. ಯಾಕೆ ಮಾಡಿಲ್ಲ ಹೇಳಿ? ಜನರಿಗೆ ಮಾತು ಕೊಟ್ಟಂಗೆ, ಜನರು ಹೇಳಿ ನಿರ್ಧಾರನೇ ಆಮ್ ಆದ್ಮಿ ಪಾರ್ಟಿ ನಿರ್ಧಾರ. ಸೊ ಅಂದ್ರೆ ಕಾಂಗ್ರೆಸ್ ವಿರುದ್ಧದ ಓಟ್ಗಳಲ್ಲಿ ನಿಮಗೆ ಬಂದಿದೆ, ಅದು BJPಗೆ ಹೋಗಿರ್ತಕ್ಕಂಥದ್ದು ಕೂಡ ಬೇರೆ ರೀತಿ. BJPಗೆ ಹೋಗಿರೋದು ಬೇರೆ ರೀತಿ ಅಂದ್ರೆ, ಇವರೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಮತ್ತೆ ಅವರಿಗೆಲ್ಲ ಬಾಟ್ಲಿಗಳನ್ನೆಲ್ಲ ಹಂಚಿದ್ದಾರೆ, ಆ ಥರದಿಂದ ಓಟ್ ತೊಗೊಂಡಿದ್ದಾರೆ. ಆಮೇಲೆ ಮೋದಿ ಅವ್ರದ್ದು ಬಗ್ಗೆ ತುಂಬಾ ಪ್ರಚಾರ ಹೇಳಿದ್ದಾರೆ. ಅದು ಕೂಡ ನೋಡೋಣ ಲೋಕಸಭಾದಲ್ಲಿ ಯಾವ ಥರ ಆಗುತ್ತೆ. ಆಮ್ ಆದ್ಮಿ ಪಾರ್ಟಿ ಇಡೀ ದೇಶದಂತ ಜನರು ಬಂದು ದೆಹಲಿಯಲ್ಲಿ ಹೋರಾಟ ಮಾಡಿದ್ದಾರೆ. ಒಂದ್ಸಲ ಲೋಕಸಭಾದಲ್ಲಿ ನಾನು ಮಾತಾಡ್ತೀನಿ. ಕರ್ನಾಟಕದ ಮಟ್ಟಿಗೆ ವೀರ್ ಸಿಂಗನವರೇ, ತಾವು ಕೂಡ ಪರ್ಯಾಯ ರಾಜಕಾರಣ ಸರ್ವೋದಯ ಪಕ್ಷ ಸ್ಥಾಪನೆ ಮಾಡಿದ ದೇವನೂರು ಮಹದೇವ್ ಇರ್ಬೋದು, ಪುಟ್ಟಣ್ಣ ಗೆದ್ದಿದ್ದಾರೆ. ನಿಮಗೂ ಕೂಡ ಒಂದು ಚುನಾವಣಾ ಚುನಾವಣಾ ರಾಜಕಾರಣಕ್ಕೂ ಕೂಡ ಸೂಟ್ ಆಗಿದ್ರೆ. ಹಿಂದೆ ನಂಜುಂಡಸ್ವಾಮಿ ಕೂಡ ನಿಂತಿದ್ರು, ಬಾಬಾಗೌಡ ಪಾಟೀಲ್, ಇವತ್ತು ಲಂಕೇಶ್ ಅಂತವರು, ಮಾದೇವ ಪ್ರಕಾಶ್. ಯಾಕೆ ನೆಕ್ಸ್ಟ್ ಕೇಳ್ತೀನಿ ಅಂತಂದರೆ, ಆಮೇಲೆ ಲಂಕೇಶ್ ಅವರು ಇರ್ಬೋದು, ರಾಮದಾಸು, ಕ್ರಾಂತಿರಂಗ, ಕರ್ನಾಟಕ ವಿಕಾಸ್ ಪಾರ್ಟಿ, ಬಂಗಾರಪ್ಪನವ್ರು ಕ್ರಾಂತಿರಂಗ 32 ಸ್ಥಾನ ಗೆದ್ದರು. ಸೊ ಅವ ಜನತಾ ಬಂದಾಗ. ಸೊ ಇವತ್ತಿಗೂ ಕೂಡ ಪರ್ಯಾಯ ರಾಜಕಾರಣಕ್ಕೆ ಸ್ಪೇಸ್ ಇದೆಯಾ? ಇದೊಂದು ಕ್ರಾಂತಿಯಾಗಿ ಅಥವಾ ಇದೊಂದು ಸಿನಿಕರಾಗಿ ಮಾತಾಡ್ತಿದ್ದೀವಲ್ಲ, ನಮಗೆ ಓಟ್ ಕೇಳಿ ಕೈ ಸೌದಿದೆ ಅಂತೇಳಿ ಹಿಂದೆ BJP ಸಚಿವರೊಬ್ಬರು ನಂಗೆ ಹೇಳಿದ್ರು ಒಂದು ಪತ್ರಿಕಾಗೋಷ್ಠಿಲಿ. ನಿಮ್ಗೇನು ಗೊತ್ತ್ರಿ, ಓಟ್ ಕೇಳೋದು ಕೈ ಸೌದೋಗ್ಬಿಟ್ಟವೆ ಅಂತ. ಸೊ ಕೈ ಸೌದೋಗೋವರಿಗೆ ಯಾಕೆ ರಾಜಕಾರಣ ಮಾಡಬೇಕು? ನೋಡ್ರಿ, ಒಂದು ಕರ್ನಾಟಕದಲ್ಲಿ ಖಂಡಿತವಾದ ಭವಿಷ್ಯ ಇದೆ.
ಪರ್ಯಾಯ ರಾಜಕಾರಣಕ್ಕೆ ಚಳುವಳಿ ರಾಜಕಾರಣ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಮ್ಮ ಮುಂದಿದ್ದಾವೆ. ಸೊ ಆಮ್ ಆದ್ಮಿ ನಿಮ್ಗೊಂದು ಅದು ಇದು ಆಗುತ್ತೆ. ಖಂಡಿತ ಅದು ಒಂದು ನಮಗೆ ಆಶಾಕಿರಣನೇ. ಆಮ್ ಆದ್ಮಿ ಪಕ್ಷ ಏನಿವತ್ತು ಹೋರಾಟ ನಡೆಸ್ತು ಲೋಕಪಾಲ್ ಮಸೀದಿ ಬಗ್ಗೆ, ಅದರಲ್ಲಿ ನಾವು ಸರ್ವೋದಯ ಪಕ್ಷದಿಂದ ಮತ್ತು ರೈತ ಸಂಘದಿಂದ ಸಂಪೂರ್ಣ ಭಾಗಿಯಾಗಿ ತೊಡಗಿಸಿಕೊಂಡಿದ್ದೀವಿ. ಒಂದು ಇಡೀ ರಾಜ್ಯದಿಂದ ವಿಸ್ತಾರ ಮಾಡಲಿಕ್ಕೆ ನಮ್ಮದೇ ಆದ ಅಡೆತಡೆಗಳಿದ್ವು ನಿಜ. ಆದರೆ ಒಂದು ಕಡೆ ಕಾನ್ಸಂಟ್ರೇಷನ್ ಮಾಡಿದಾಗ ಜನ ಈ ಎಲ್ಲ ರಾಜಕಾರಣದ ಮಧ್ಯೆ ಸರ್ವೋದಯದ ಒಂದು ಕ್ಯಾಂಡಿಡೇಟ್ ಕೆ ಎಸ್ ಪುಟ್ಟಣ್ಣನವರು ಗೆಲ್ಲಿಸೋದ್ರ ಮೂಲಕ ರಾಜ್ಯಕ್ಕೆ ಮೇಲ್ಕೋಟಿ ಸಂದೇಶ ಮೇಲ್ಪಂಕ್ತಿ ಆಗಲಿ ಅಂತಕ್ಕಂಥದ್ದನ್ನು ಸಂದೇಶನ ರವಾನೆ ಮಾಡಿದ್ದಾರೆ ಅಂತಲೇ ನಾವು ಅದನ್ನು ಪ್ರಚಾರ ಮಾಡಿದ್ದೀವಿ. ಅದರ ಆಧಾರದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ಪರ್ಯಾಯ ಒಂದು ಚಳುವಳಿ ರಾಜಕಾರಣವನ್ನು ವಿಸ್ತಾರಗೊಳಿಸಲಿಕ್ಕೆ ನಿರಂತರವಾದ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ. ಅದಾಗ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಇವತ್ತೇನಿವತ್ತು ದೇಶದ ರಾಜಧಾನಿಯಿಂದನೇ ಒಂದು ಒಳ್ಳೆಯ ಸಂದೇಶವನ್ನು ಇಡೀ ದೇಶಕ್ಕೆ ಪ್ರಸರಿಸಿದಾರ. ಅದರಲ್ಲಿ ಸಣ್ಣ ಪುಟ್ಟ ನೈತಿಕ ಶಕ್ತಿ ಬೀದಿಯಲ್ಲಿದ್ದು ಹೋರಾಟ ಮಾಡೋಂಥವ್ರಿಗೆ, ಇಶ್ಯೂ ಬೇಸ್ಡ್ ಹೋರಾಟ ಮಾಡೋಂಥವ್ರಿಗೆ, ಅಥವಾ ಒಂದು ಜನಪರ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡೋಂಥವ್ರಿಗೆ ಇವ್ರು ಬರೇ ಹೋರಾಟಕ್ಕೆ ಸೀಮಿತ ರೀ, ಘೋಷಣೆ ಹಾಕಕ್ಕೆ ಮಾತ್ರ ಸೀಮಿತ, ರಾಜಕಾರಣ ಗೊತ್ತಿಲ್ಲ ಇವರಿಗೆ. ನೀವು ಒಳ್ಳೆಯವ್ರಿ, ನೀವು ಯಾಕೆ ಚುನಾವಣೆ ನಿಂತೀರಿ ಅನ್ನೋಂಥ ಮಾತುಗಳು ಜನ ಹೇಳ್ತಾರೆ. ನೀವು ಭಾಳ ಒಳ್ಳೆಯವರು, ರಾಜಕಾರಣ ಆಗಲ್ ಬಿಡ್ರಿ ಅಂತಾರೆ. ಈಗ ನೈತಿಕವಾದ ಒಂದು ಸ್ಥೈರ್ಯವನ್ನು ಇಡೀ ದೇಶದ ಜನರಿಗೆ ರವಾನೆ ಆಗಿದೆ ಅಂತ ಕರಿತೀವಿ. ನಾನು ಅದನ್ನು ಸ್ವಾಗತ ಮಾಡ್ತಿದ್ದೀನಿ. ಜೊತೆಗೆ ಅದರಲ್ಲಿ ಆ ವಿಚಾರನ ತಗೊಂಡು ನೋಡ್ರಿ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಅಂತಂದ್ರೆ ಅದನ್ನು ಮಾತಾಡಿ ಪ್ರಯೋಜನ ಇಲ್ಲ ಅಂತಕ್ಕಂಥ ಭ್ರಷ್ಟಾಚಾರ ಒಪ್ಪಿದೀವಿ ಅಂತ ನಾವು ಜನನೇ ಒಪ್ಪಿದ್ದಾರೆ ಭ್ರಷ್ಟಾಚಾರ ಅನ್ನೋ ಥರ. ನಾನು ಹಲವಾರು ವಿಚಾರವಂತರ ಇದು ಮಾತಾಡೋ ಹೊತ್ತಿಗೆ ಹೇಳ್ತಿದ್ರು, ಭ್ರಷ್ಟಾಚಾರದ ಬಗ್ಗೆ ಯಾಕ್ರಿ ಮಾತಾಡ್ತೀರಿ, ಮಾಡೋದಾದ್ರೆ ಒಳ್ಳೆ ಕೆಲಸ ಎಷ್ಟಾಗತ್ತೆ ಅಷ್ಟು ಮಾಡಿ ಸುಮ್ಮನೆ ಇಲ್ಲದ್ರ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಂತಕ್ಕಂಥ ಮಾತನ್ನ ಮಾತಾಡ್ತಾ ಸಿನಿಕ್ತನ ಅದು ಒಂದು ರೀತಿ. ನಾನು ಮಾತಾಡ್ತೇನೆ. ನಮ್ಮ ಜೊತೆಗೆ ಇನ್ನೊಬ್ರು ಆಮ್ ಆದ್ಮಿ ಪಕ್ಷ ನಾಯಕರಂತ ಚಂದ್ರಕಾಂತ್ ಕೂಡ ಸೇರ್ಕೊಳ್ತಾರೆ. ಹಾಗೆ ಮಾಧವ ಪ್ರಕಾಶ್ ಅವರನ್ನು ಯಾಕೆ ಕೊನೆಗಿಟ್ಟಿದೆ ಅಂದರೆ, ಬಹುತೇಕ ಈ ಬೆಳವಣಿಗೆಗಳನ್ನು ಅವರು ಹಿಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ಹೊಸ ಪರ್ಯಾಯ ರಾಜಕಾರಣ ಶುರು ಆಯಿತು ಅನ್ನೋಂಥದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಅಂತ